ಎಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ವೀಕ್ಷಕರೇ. ಸಂಭವನೀಯರ ಪಟ್ಟಿ ನಮ್ಮ ಕೈಯಲ್ಲಿ ಇದೆ. ಬಿಗ್ ಬಾಸ್ ಸೀಸನ್ 2 ನ ಸೀಕ್ರೆಟ್ ಈಗ ರಿವೀಲ್ ಆಗ್ತಾ ಇದೆ. ಆದ್ರೆ ಈ ಸಂಭವನೀಯರ ಪಟ್ಟಿಯಲ್ಲಿ ಇರೋರು ಇರಲೂಬಹುದು, ಇಲ್ದೇನೂ ಇರಬಹುದು. ಸಂಭವನೀಯರ ಪಟ್ಟಿ ಅಂತೂ ಸಿಕ್ಕಿದೆ, ಇವರು ಇರಬಹುದಪ್ಪ ಅನ್ನೋದ್ರ ಬಗ್ಗೆ. ಹಾಗಾದ್ರೆ ಯಾರ್ಯಾರು ಬಿಗ್ ಬಾಸ್ ಸೀಸನ್ 2 ನಲ್ಲಿ ಇರಬಹುದು ಅನ್ನೋದರ ಒಂದು ಲಿಸ್ಟ್ ಅನ್ನ ನಾವು ನೋಡ್ಕೊಂಡ್ ಬರೋಣ ಬನ್ನಿ. ಎಸ್ ಟಿವಿ ಆಂಕರ್ ಹಾಗೂ ತುಂಬಾ ಅದ್ಭುತವಾದಂತಹ ನಟ ಆಗಿರುವಂತಹ ಸೃಜನ್ ಲೋಕೇಶ್ ಬಿಗ್ ಬಾಸ್ ಸೀಸನ್ 2 ನ ಸಂಭವನೀಯರ ಪಟ್ಟಿಯಲ್ಲಿ ಇರಬಹುದು ಅಂತ ಹೇಳಲಾಗ್ತಾ ಇದೆ. ಮಾಜಿ ಸರ್ಕಾರಿ ನೌಕರಿ ಹಾಗೂ ಸಾಕಷ್ಟು ವಿವಾದವನ್ನ ಮೈಮೇಲೆ ಎಳೆದುಕೊಂಡಿರುವಂತಹ ಪ್ರೇಮಕುಮಾರಿ ಅಲ್ಲಿ ಇರಬಹುದು ಬಿಗ್ ಬಾಸ್ ಸೀಸನ್ 2 ನಲ್ಲಿ ಅಂತ ಹೇಳಲಾಗ್ತಾ ಇದೆ. ಟಿವಿ ಆಂಕರ್ ಆಗಿರುವಂತಹ ನಿರಂಜನ್ ದೇಶಪಾಂಡೆ ಈ ಸಂಭವನೀಯರ ಪಟ್ಟಿಯಲ್ಲಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ನಟ ಆದಿ ಲೋಕೇಶ್ ಈ ಒಂದು ಸೀಸನ್ ನಲ್ಲಿ ಇರಬಹುದು ಅಂತ ಹೇಳಲಾಗ್ತಾ ಇದೆ. ನಟಿ ಹರ್ಷಿಕಾ ಪೂಣಚ್ಚ ಹಾಗೂ ನಟಿ ಶಕೀಲಾ ಕೂಡ ಬಿಗ್ ಬಾಸ್ ಸೀಸನ್ 2 ನಲ್ಲಿ ಪಾರ್ಟಿಸಿಪೇಟ್ ಮಾಡೋ ಸಾಧ್ಯತೆ ಇದೆ. ಇನ್ನು ನಟರಾಗಿರುವಂತಹ ಮಯೂರ್ ಪಟೇಲ್ ಈ ಸೀಸನ್ ನಲ್ಲಿ ಕಾಣಿಸಿಕೊಳ್ಳೋ ಸಾಧ್ಯತೆ ಇದೆ. ಜೊತೆಗೆ ರೇಡಿಯೋ ಜಾಕಿ RJ ಆಗಿರುವಂತಹ ರೋಹಿತ್ ಈ ಸೀಸನ್ ನಲ್ಲಿ ಕಾಣಿಸ್ಕೊಳ್ಬಹುದು ಅಂತ ಹೇಳಲಾಗ್ತಾ ಇದೆ. ಹಾಗೆ ನಟ ಸಂತೋಷ್ ಕೂಡ ಈ ಸೀಸನ್ ನಲ್ಲಿ ಕಾಣಿಸೋ ಸಾಧ್ಯತೆ ಇದೆ. ನಟಿಯಾಗಿರುವಂತಹ ದೀಪಿಕಾ ಕಾಮಯ್ಯ ಹಾಗೂ ಟಿವಿ ಆಂಕರ್ ಆಗಿರುವಂತಹ ಶ್ವೇತಾ ಚಂಗಪ್ಪ ಈ ಸೀಸನ್ ನಲ್ಲಿ ಕಾಣಿಸಿಕೊಳ್ಳೋ ಸಾಧ್ಯತೆ ಇದೆ. ಜೊತೆಗೆ ವಿವಾದದ ಕೇಂದ್ರ ಬಿಂದು ಆಗಿರುವಂತಹ ಸ್ವಾಮಿ ನಿತ್ಯಾನಂದ ಈ ಒಂದು ಸಂಭವನೀಯರ ಪಟ್ಟಿಯಲ್ಲಿ ಇರೋ ಸಾಧ್ಯತೆ ಇದೆ. ಇನ್ನು ವಿವಾದಿತ ಜ್ಯೋತಿಷಿ ಆಗಿರೋ ದೇವಿಶ್ರೀ ಗುರೂಜಿ ಕೂಡ ಬಿಗ್ ಬಾಸ್ ಸೀಸನ್ 2 ನಲ್ಲಿ ಕಾಣಿಸಿಕೊಳ್ಳೋ ಸಾಧ್ಯತೆ ಇದೆ. ತಮ್ಮ ಹಾಸ್ಯದ ಹೊನಲಿನ ಮೂಲಕ ಪ್ರೇಕ್ಷಕರನ್ನ ಗೆದ್ದಿರುವಂತಹ ಬುಲೆಟ್ ಪ್ರಕಾಶ್ ಅವರು ಈ ಸೀಸನ್ ನಲ್ಲಿ ಕಾಣಿಸಿಕೊಳ್ಳೋ ಸಾಧ್ಯತೆ ಇದೆ. ಇದರ ಜೊತೆಗೆ ಟಿವಿ ಆಂಕರ್ ಆಗಿರುವಂತಹ ಕಾವ್ಯ ಶಾಸ್ತ್ರಿ ಈ ಸೀಸನ್ ನಲ್ಲಿ ಕಾಣಿಸಿಕೊಳ್ಳೋ ಸಾಧ್ಯತೆ ಇದೆ. ನಟಿ ನೇಹಾ ಪಾಟೀಲ್ ಈ ಸೀಸನ್ ನಲ್ಲಿ ಇರಬಹುದು ಅಂತ ಹೇಳಲಾಗ್ತಾ ಇದೆ. ಮತ್ತೊಬ್ಬ ರೇಡಿಯೋ ಜಾಕಿ ಆಗಿರುವಂತಹ ರಾಜೇಶ್ ಈ ಸೀಸನ್ ನಲ್ಲಿ ಇರೋ ಸಾಧ್ಯತೆ ಇದೆ. ಜೊತೆಗೆ ನಟಿ ಭಾವನಾ ರಾವ್ ಕೂಡ ಈ ಸಂಭವನೀಯರ ಪಟ್ಟಿಯಲ್ಲಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಬಿಗ್ ಬಾಸ್ ಸೀಸನ್ 2 ನ ಸಂಭವನೀಯರ ಪಟ್ಟಿ ಯಾರ್ಯಾರು ಇರಬಹುದು ಅನ್ನೋರ ಪಟ್ಟಿನ ನಾವೀಗ ನೋಡ್ತಾ ಇದ್ದೀವಿ. ಇನ್ನು ನಟಿ ಹಾಗೂ ಟಿವಿ ಆಂಕರ್ ಆಗಿರುವಂತಹ ಶೀತಲ್ ಶೆಟ್ಟಿ ಹೆಸರು ಇಲ್ಲಿ ಕೇಳಿ ಬರ್ತಾ ಇದೆ. ನಟಿ ರೂಪಶ್ರೀ ಬಿಗ್ ಬಾಸ್ ಸೀಸನ್ 2 ನಲ್ಲಿ ಕಾಣಿಸ್ಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ. ಧಾರ್ಮಿಕ ಚಿಂತಕರಾಗಿರುವಂತಹ ಆನಂದ್ ಗುರೂಜಿ ಕೂಡ ಬಿಗ್ ಬಾಸ್ ಸೀಸನ್ 2 ನಲ್ಲಿ ಕಾಣಿಸ್ಕೊಳ್ಳೋ ಸಾಧ್ಯತೆ ಇದೆ. ನಟ ನವೀನ್ ಕೃಷ್ಣ, ನಟಿ ಸುಷ್ಮಾ ವೀರ್ ಕೂಡ ಇಲ್ಲಿ ಕಾಣಿಸ್ಕೊಳ್ತಾರೆ ಅಂತ ಹೇಳಲಾಗ್ತದೆ. ಇನ್ನೊಬ್ಬ ನಟಿ ಆಗಿರುವಂತಹ ಸ್ಮಿತಾ ಅವರು ಕೂಡ ಬಿಗ್ ಬಾಸ್ ಸೀಸನ್ 2 ನಲ್ಲಿ ಕಾಣಿಸುವ ಸಾಧ್ಯತೆ ಇದೆ. ಇನ್ನು 3 ದಿನ ಬಾಕಿ ಇದೆ ವೀಕ್ಷಕರೇ. ಇದು ಸಂಭವನೀಯರ ಪಟ್ಟಿ ಅಷ್ಟೇ. ಯಾರು ಇರಬಹುದು ಅನ್ನೋದ್ರ ಬಗ್ಗೆ ನಮಗೊಂದು ಲಿಸ್ಟ್ ಸಿಕ್ಕಿದೆ, ಅದನ್ನ ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಆದ್ರೆ ಫೈನಲಿ ಆ ಒಂದು ಬಿಗ್ ಬಾಸ್ ಸೀಸನ್ 2 ನಲ್ಲಿ ಯಾರು ಇರಬಹುದು ಅನ್ನೋದರ ಬಗ್ಗೆ ನಿಮಗೆ ಇನ್ನು 3 ದಿನಗಳ ನಂತರವಷ್ಟೇ ಮಾಹಿತಿ ಸಿಗುತ್ತೆ. ಆದ್ರೆ ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಬಿಗ್ ಬಾಸ್ ಸೀಸನ್ 2 ನ ಕಾರ್ಯಕ್ರಮ ನಿರ್ಮಾಪಕರಾಗಿರುವಂತಹ ಸುಧೀಂದ್ರ ಅವರು ನಮ್ಮ ಜೊತೆ ಫೋನಿನಲ್ಲಿದ್ದಾರೆ. ಸುಧೀಂದ್ರ ಅವರೇ, ಖಂಡಿತ ಸಾಕಷ್ಟು ಕುತೂಹಲ ಇದೆ. ಸೊ ಯಾವ ರೀತಿ ಸಿದ್ಧವಾಗಿದೆ ನಿಮ್ಮ ತಂಡ? ನಮಸ್ತೆ ಭಾವನಾ ಅವರೇ. ನಮಸ್ತೆ. ನೀವ್ ಹೇಳಿದಾಗೆ ಇಡೀ ಕರ್ನಾಟಕ ಕುತೂಹಲದಿಂದ ಕಾಯ್ತಾ ಇದೆ. ಬಿಗ್ ಬಾಸ್ 2ನೇ ಸೀಸನ್ ಯಾವ ತರ ಇರ್ಬೋದು, ಅದು ನಮ್ಮ ವೀಕ್ಷಕರ ಮೆಚ್ಚಿನ ಸುವರ್ಣವಾಹಿನಿಯಲ್ಲಿ ಸರ ಬಿಗ್ ಬಾಸ್ ಬರ್ತಾ ಇದೆ. ಸೊ ಎಲ್ಲ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ನೀವೇ ಹೇಳಿದಾಗೆ ನಾಡಿದ್ದು ಭಾನುವಾರ ರಾತ್ರಿ 8 ಗಂಟೆಗೆ ಎಲ್ಲ ಕುತೂಹಲಗಳಿಗೆ ತೆರೆ ಬೀಳುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.
ಓಕೆ, ಒಂದ್ ಸಣ್ಣ ಕ್ಲೂ ಏನಾದ್ರು ಸಿಗ್ಬೋದಾ? ಯಾವ್ಯಾವ ರಂಗದಿಂದ ಆಯ್ಕೆ? ಯಾಕೆಂದ್ರೆ ಜನರ ನಿರೀಕ್ಷೆಗಳಂತೂ ಬಹಳ ದೊಡ್ಡದಿದೆ, ಎಲ್ಲಾ ರಂಗದಿಂದನೂ ಅಲ್ಲಿ ನಾವು ನೋಡಿನಕ್ಕೆ. ನಮ್ಗೆ ಈಗಾಗಲೇ ಕಾಲರ್ಸ್ ಹೇಳ್ತಾ ಇದ್ರು, ಒಂದೊಂದು ಗಂಟೆ ಕಳೀತಾ ಇದ್ರು ನಮ್ಮಲ್ಲಿ ಇನ್ನೂ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ ಅಂತ. ಆದ್ರೆ ನಮಗೆ ಒಂದು ಸಂಭವನೀಯರ ಪಟ್ಟಿ ಸಿಕ್ಕಿದೆ. ಸೊ ಪರ್ಸೆಂಟೇಜ್ ವೈಸ್ ಹೇಳೋದಾದ್ರೆ ಸುಮಾರು ಎಷ್ಟು % ಸಂಭವನೀಯರ ಪಟ್ಟಿ ಬಗ್ಗೆ ಮಾತಾಡ್ತೀರಾ? ಭಾವನಾ ಅವರೇ, ಅದ್ರ ಬಗ್ಗೆ ನಾನು ಹೇಳೋದು ಕಷ್ಟ. ಆದ್ರೆ ಒಂದಂತೂ ಹೇಳ್ತೀನಿ, ಬಹುತೇಕ ಏನು ಎಲ್ಲರೂ ಗೆಸ್ ಮಾಡ್ತಾ ಇದ್ದಾರೆ ಸಂಭವನೀಯರ ಪಟ್ಟಿ ಎಲ್ಲ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ. ಅದ್ ಯಾವುದು ಕೂಡ ಸತ್ಯ ಆಗಿರುವ ಸಾಧ್ಯತೆಗಳು ಕಡಿಮೆ ಅನ್ನೋದಂತೂ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಸುದೀಪ್ ಅವರೇ ಮೊನ್ನೆ ಹೇಳಿದ್ರು ಪತ್ರಿಕಾಗೋಷ್ಠಿಯಲ್ಲಿ, ಅಂದ್ರೆ ಇದು ಈ ಸ್ಪರ್ಧೆಯ ಒಂದು ವಿಶೇಷತೆನೇ ಅದು. ಅವರು ಕೂಡ ಯಾವ ಸ್ಪರ್ಧಿಗಳು ಯಾರ್ಯಾರು ಇರ್ತಾರೆ ಅನ್ನುವಂತ ವಿಷಯವನ್ನು ಅವರು ಕೂಡ ಗೊತ್ತಿರೋದಿಲ್ಲ. ಸುದೀಪ್ ಅವರು ಕೂಡ ಆ ವಿಷಯದಲ್ಲಿ ಮಧ್ಯ ಪ್ರವೇಶ ಮಾಡೋದಿಲ್ಲ. ಅವರಿಗೂ ಕೂಡ ಆ ಸ್ಪರ್ಧೆಯ ಮೊದಲ ದಿನ ಏನು ನಾಡ್ದು ಭಾನುವಾರ ಇದೆ ಅವತ್ತೇ ಅವರಿಗೂ ಕೂಡ ಗೊತ್ತಾಗೋದು ರಾತ್ರಿ 8 ಗಂಟೆಗೆ. ಸೊ ಹೀಗಾಗಿ ಈ ಸ್ಪರ್ಧೆಯಲ್ಲಿ ವೀಕ್ಷಕರ ನಿರೀಕ್ಷೆಯನ್ನು ಮೀರಿ, ಮತ್ತೆ ಈಗ ಮಾಧ್ಯಮಗಳೆಲ್ಲ ಏನು ಸ್ಪೆಕ್ಯುಲೇಟ್ ಮಾಡ್ತಾ ಇದ್ದಾರೆ, ಒಂದು ಊಹೆ ಮಾಡ್ತಾ ಇದ್ದಾರೆ, ಇಂಥವ್ರು ಇರಬಹುದು ಅಂತ, ಅದನ್ನೆಲ್ಲ ಮೀರಿ ನಿರೀಕ್ಷೆ ಅಚ್ಚರಿಗಳು ಅದರಲ್ಲಿ ಇರುತ್ತೆ ಅನ್ನುವಂತ ಮಾತನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಯಾವ ರೀತಿ ಬದಲಾವಣೆ ಕಾಣಬಹುದು? ಯಾಕೆಂದ್ರೆ ನೀವೇ ಹೇಳಿದ ಹಾಗೆ ಕನ್ನಡಿಗರ ಪಾಲಿಗೆ, ಅಂದ್ರೆ ಕರ್ನಾಟಕದ ಪಾಲಿಗೆ ಬಿಗ್ ಬಾಸ್ ಅನ್ನುವಂತಹ ಕಾನ್ಸೆಪ್ಟೇ ಹೊಸದು. ಸೊ ಈಗ ಆಲ್ರೆಡಿ ಆ ಕಾನ್ಸೆಪ್ಟ್ ಅನ್ನ ಜನ ನೋಡಿದ್ದಾರೆ. ಸೊ ಸೀಸನ್ 2 ನಲ್ಲಿ ದೇ ಎಕ್ಸ್ಪೆಕ್ಟ್ ಮೋರ್. ಏನಿರಬಹುದು ಹೊಸದು ಅಂತ? ಸೊ ಅಂತಹ ನಿರೀಕ್ಷೆಗಳಿಗೆ ಏನ್ ಹೇಳ್ತೀರಾ? ಏನ್ ಬದಲಾವಣೆ ಇರಬಹುದು? ಖಂಡಿತ ಅಂದ್ರೆ ಹೊಸತನ ಖಂಡಿತ ಇರುತ್ತೆ, ಬದಲಾವಣೆನೂ ಇರುತ್ತೆ. ಅಂದ್ರೆ ಒಂದು ಕಾನ್ಸೆಪ್ಟ್ ಆಗಿ ಬಿಗ್ ಬಾಸ್ ಅನ್ನೋ ಕಾನ್ಸೆಪ್ಟ್ ಅದೇ ರೀತಿ ಒಂದು ಮನೆಯಲ್ಲಿ 14 ಸ್ಪರ್ಧಿಗಳು ಇರುವಂತದ್ದು, ಆ ಮೂಲ ಪರಿಕಲ್ಪನೆ ಹಾಗೆ ಇರುತ್ತೆ. ಅದರ ಜೊತೆಗೆ ಅದೇ ನಾನು ನಿಮ್ಗೆ ಆಗ್ಲೇ ಹೇಳಿದಾಗೆ ಆ ಮನೆಯ ವಿನ್ಯಾಸಗಳಿರ್ಬಹುದು, ಅಲ್ಲಿ ನಾವು ಕೊಡುವಂತಹ ಟಾಸ್ಕ್ಗಳಿರ್ಬಹುದು, ಆ ಮನೆ ಒಳಗೆ ಇರುವಂತಹ ಕೆಲವು ನೀತಿ ನಿಯಮಗಳು, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರಬಹುದು. ಸೊ ಇದರಲ್ಲೆಲ್ಲ ಖಂಡಿತವಾಗ್ಲೂ ಬದಲಾವಣೆ ಇರುತ್ತೆ, ಖಂಡಿತವಾಗ್ಲು. ಮತ್ತೆ ಸುದೀಪ್ ಅವರು ನಿಮ್ಮೆಲ್ಲರಿಗೂ ಗೊತ್ತಿದೆ, ಅವರು ಈ ಬಿಗ್ ಬಾಸ್ ಅನ್ನುವಂತ ಒಂದು ಏನು ಕಲ್ಪನೆ ಇದೆ ಅದಕ್ಕೆ ಪಕ್ಕಾ ಹೇಳಿ ಮಾಡಿಸಿದಂತಹ ಒಂದು ಸಾರಥ್ಯವನ್ನ ಅವರು ಕೊಡ್ತಾರೆ. ಅವರು ಕೂಡ ತಮ್ಮದೇ ಆದ ಸಿದ್ಧತೆಯನ್ನ ನಡೆಸ್ಕೊಂಡಿದ್ದಾರೆ. ಖಂಡಿತವಾಗ್ಲು ಪ್ರತಿಯೊಂದರಲ್ಲೂ ಕೂಡ ಈ ಬಾರಿ ಹೊಸತನ ಇರುತ್ತೆ, ವೈವಿಧ್ಯತೆ ಇರುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಎಸ್ ಸುಧೀಂದ್ರ ಅವರೇ, ಧನ್ಯವಾದ ನಮ್ಮ ಜೊತೆ ಮಾತನಾಡೋದಕ್ಕೆ. ಆಲ್ ದಿ ವೆರಿ ಬೆಸ್ಟ್ ನಿಮ್ಮ ಇಡೀ ತಂಡಕ್ಕೆ. ಖಂಡಿತ ಇನ್ನು 3 ದಿನಗಳ ನಿರೀಕ್ಷೆ ಅಂತೂ ಇದೆ. ಸೊ ರಿಷಿಕಾ ಅವರೇ, ನಾವು ಇವಾಗ ಒಂದು ಸಂಭವನೀಯರ ಪಟ್ಟಿ ಯಾರು ಇರಬಹುದು ಅನ್ನೋದ್ರ ಬಗ್ಗೆ ನಾವೊಂದು ಸಂಭವನೀಯರ ಪಟ್ಟಿನ ಕೊಟ್ಟಿದ್ದೀವಿ. ಅದನ್ನ ನೋಡಿದಾಗ ಏನು ಅನಿಸ್ತಾ ಇದೆ? ಕುತೂಹಲ ಜಾಸ್ತಿ ಆಗ್ತಾ ಇದೆ. ಆ್ಯಕ್ಚುಲಿ ಎಲ್ಲರಿಗೂ ಒಂದೊಂದು ರಿಪ್ಲೇಸ್ಮೆಂಟ್ ಹುಡುಕಿದ್ದಾರೆ ಹೆಂಗೆಂಗೋ. ಲೈಕ್ ಏನೋ ಇಫ್ ಅಂದರೆ ಶಕೀಲಾ ಅವ್ರನ್ನ ನೋಡಿದ್ರೆ ಜಯಕ್ಕನ್ಗೆ ರಿಪ್ಲೇಸ್ ನೋಡ್ತಿದ್ರೆ, ಆಮೇಲೆ ನಿತ್ಯಾನಂದ ಸ್ವಾಮಿ ಅವ್ರು ತಗೊಂಡ್ರೆ ಇವ್ರನ್ನ ಹೋಲಿಸ್ಲೇಬೇಡಮ್ಮ. ಸಾರಿ, ಅಂದ್ರೆ ಅಂದ್ರೆ ಅವರು ಒಬ್ರು ಸ್ವಾಮೀಜಿ, ಇವೊಬ್ರು ಸ್ವಾಮಿ, ಇಬ್ರು ಒಂದೇ ತರ ಒಂದೇ ತರ ಅಲ್ಲ, ಒಂದೇ ತರ ಅಂತ ಅಲ್ಲ ಅಂತ ಹೇಳಿ. ಆಯ್ತು ಮಗಳೇ, ನೀವು ಅಷ್ಟೊಂದು ಕೋಪಿಸ್ಕೊಡ್ಬೇಕು. ಸೊ ಆ ಥರ ನೋಡೋಕೆ ಹೋದರೆ ಎವ್ರಿಬಡಿ ಹಿಂದಿನ ಸೀಸನ್ನ ತಲೆಯಲ್ಲಿ ಇಟ್ಕೊಂಡು ಮಾಡ್ದಂಗಿದೆ. ಆ್ಯಂಡ್ ಇಟ್ ಲುಕ್ಸ್ ಲೈಕ್ ಅ ವೆರಿ ಇಂಟ್ರೆಸ್ಟಿಂಗ್ ಆಗಿರೋವಂಥದ್ದು. ಸೊ ಐ ವಿಶ್ ದೆಮ್ ಆಲ್ ದ ಬೆಸ್ಟ್. ಎಸ್, ದೇವ್ರಣೆ ರಿಷಿಕಾ ಹೇಳ್ದಂಗೆ ನಾನವನಲ್ಲ ಆದರೂ ಹೇಳ್ತಾ ಇದ್ದೀನಿ. ಏನು ಅಂತಂದರೆ ಪಟ್ಟಿ ತುಂಬ ಚೆನ್ನಾಗಿದೆ. ನಮ್ಮಲ್ಲಿ ಏನು ಬೇಕು, ಎಲ್ಲರೂ ಏನು ಅಪೇಕ್ಷೆ ಪಡ್ತಾ ಇದ್ದಾರೆ ಅಂದರೆ ಅವರು ಇಲ್ಲಿ ಹಿಂಗಿದಾರಲ್ಲ ಅಲ್ಲಿ ಹೆಂಗಿರ್ತಾರೋ ಅನ್ನೋವಂಥ ಕುತೂಹಲ ಎಲ್ರಿಗೂ ಇದ್ದೇ ಇರುತ್ತೆ. ರಿಷಿಕಾ ಮನೆಯಲ್ಲಿ ಹೆಂಗಿರ್ಬೋದು, ಅಲ್ಲೋದಾಗ ರಿಷಿಕಾ ಮನೆಯಲ್ಲಿ ಹೇಗಿರ್ತಾರೋ ಹಾಗೆ ಇರೋದು, ರಿಷಿಕುಮಾರ್ ಅವರು ಮಠದಲ್ಲಿ ಹೇಗಿರ್ತಾರೋ ಹಾಗೆ ಇರೋದು. ಅಂಥದ್ದನ್ನು ಒಂದು ಕಾನ್ಸೆಪ್ಟ್ ಮಾಡಿಕೊಂಡು ಎಲ್ಲರೂ ಎಲ್ಲ ನೀವು ಭಾವನಾ ಹೇಳ್ದಂಗೆ ಎಲ್ಲ ಕ್ಷೇತ್ರದಿಂದಲೂ, ಅದರಲ್ಲೂ ಅವ್ರು ಯಾರೋ ಹೇಳ್ತಾಯಿದ್ರು ರೇಣುಕಾಚಾರ್ಯ ಅವರು ಬರಬೇಕು, ರೇಣುಕಾಚಾರ್ಯ ನಮ್ಮ ಅಬಕಾರಿ ಸಚಿವರು ಬರಬೇಕು ಅಂತ. ಹಂಗೆ ನಮಗೂ ಅನ್ನಿಸ್ತದೆ. ಆ ಟೈಮ್ನಲ್ಲಿ ಜಯಕ ಇದ್ದರೆ ಚೆನ್ನಾಗಿರುತ್ತೆ, ಶಕೀಲಾ ಅವ್ರು ಇದ್ದರೆ ಚೆನ್ನಾಗಿರುತ್ತೆ, ಅದನ್ನೇನೋ ಒಂದು ಮಾಡ್ತಾರೆ ಅದು ರೂಪ ಅಂತ ಹೇಳಿ. ಆದರೂ ಕರ್ನಾಟಕ ಕಾಯ್ತಾ ಇರುತ್ತೆ ಆ ಕುತೂಹಲಕ್ಕೆ. ಏನಾಗುತ್ತೆ ಈಗ ಬಂದಿದ್ದಾರೆ, ರೇಣುಕಣ್ಣ ಬಂದಿದ್ದಾರೆ ಅಂದರೆ ಜಯಕ ಬಂದರೆ ಈಗ ಹೇಗಿರುತ್ತೆ ಅಂತ ಆ TV ಆನ್ ಆಗೋಗಿರುತ್ತೆ. ಅಂಥದ್ದೆಲ್ಲ ಅಲ್ಲಿ ಕೊಡ್ತಾ ಹೋಗ್ತಾರೆ. ಅದು ತುಂಬ ಚೆಂದ ಅದನ್ನು ವೆಯ್ಟ್ ಮಾಡ್ತಾ ಇರ್ತಾರೆ. ಇಲ್ಲಿ ಪಟ್ಟಿ ಒಳಗಡೆ ನಮಗೆ ನಾವೆಲ್ಲ ಇದ್ದವರೆಲ್ಲ ಏನೂ ಅಲ್ಲ, ಈಗ ಪಟ್ಟಿ ಮಾಡಿರೋದು ನೋಡಿದ್ರೆ ಘಟಾನ್ ಘಟಿಗಳು ಇವರು ಅನ್ನಿಸ್ತಾ ಇದೆ. ಆ ಘಟಾನ್ ಘಟಿಗಳ ಬಗ್ಗೆ ನಾನು ನಿಮ್ಮ ಜೊತೆ ಮತ್ತಷ್ಟು ಮಾತಾಡ್ತೀನಿ. ಅಪರ್ಣಾ ಅವರು ನಮ್ಮ ಜೊತೆ ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ. ಅಪರ್ಣಾ ಅವರೇ, ಲಿಸ್ಟ್ ನ ನೋಡಿದಾಗ ಏನ್ ಅನ್ಸುತ್ತೆ? ಬಿಗ್ ಬಾಸ್ ಸೀಸನ್ 1 ಹಾಗೂ 2 ಯಾವ ರೀತಿ ಬದಲಾವಣೆ ಅನ್ಸುತ್ತೆ? ಜೊತೆಗೆ ಅಲ್ಲಿನ ಸ್ಪರ್ಧಿಗಳ ಬಗ್ಗೆ ಒಂದು ಸಂಭವನೀಯರ ಪಟ್ಟಿ ಯಾರು ಇರಬಹುದು ಅನ್ನೋದ್ರ ಬಗ್ಗೆ ಒಂದು ಲಿಸ್ಟ್ ಇದೆ, ಅದ್ರ ಬಗ್ಗೆ ಅದನ್ನ ನೋಡಿದಾಗ ಏನ್ ಅನ್ಸುತ್ತೆ? ನವರಸಗಳು, ಹಾಸ್ಯ, ಶೃಂಗಾರ, ಕ್ರೋಧ,
ಭಯಾನಕ ಬೀಭತ್ಸ ಗೊತ್ತಿಲ್ಲ ನಂಗೆ. ಗೊತ್ತಿಲ್ಲ. ಆಟ ಆಟ ಅದ್ಭುತವಾಗಿ ನಡೆಯುತ್ತೆ, ಗೊತ್ತಾಗ್ತಾ ಇದೆ. ಎಸ್ ಅಪರ್ಣ ಅವರೇ, ನಿಮ್ಮ ಜೊತೆ ಮಾತಾಡ್ತೀನಿ. ಸಂಜನಾ, ಈಗಾಗಲೇ ಒಂದು ಲಿಸ್ಟ್ ಸಿಕ್ಕಿದೆ, ಅಂದರೆ ಇವರು ಇರಬಹುದು ಅನ್ನೋದ್ರ ಬಗ್ಗೆ. ಅಂದರೆ ಎಲ್ಲ ಫೀಲ್ಡ್ನಲ್ಲಿ ಇರುವಂಥವ್ರು ಆಯ್ಕೆ ಆಗಿರೋ ಸಾಧ್ಯತೆ ಇದೆ, ಒಂದು ಸಂಭವನೀಯರ ಪಟ್ಟಿ. ಅದನ್ನು ನೋಡಿದಾಗ ಏನನ್ಸುತ್ತೆ? ಯುದ್ಧ ಆಗೋ ಮುಂಚೆ ಕೌರವರು ಪಾಂಡವರು ಬೇಕಾಗ್ತಾರೆ, ಅವ್ರ ಅಕ್ಕಪಕ್ಕ ಇರೋ ಎಲ್ಲ ಮಹಾಭಾರತದ ವ್ಯಕ್ತಿಗಳು ಬೇಕಾಗ್ತಾರೆ. ಸೊ ಆ ಥರನೇ ಒಂದೊಳ್ಳೆ ಪರ್ಮ್ಯುಟೇಷನ್ ಕಾಂಬಿನೇಷನ್ ರೆಡಿ ಮಾಡಿದ್ದಾರೆ. ಸೊ ನ್ಯಾಷನಲ್ ಲೆವೆಲಲ್ಲಿ ಅದು ಸನಿ ಲಿಯೋನ್ ಆಗಿರ್ಬೋದು, ಕರ್ನಾಟಕದ ಲೆವೆಲ್ದಲ್ಲಿ ಅದು ಜಯಕ ಆಗಿರ್ಬೋದು, ಅಥವಾ ಕರ್ನಾಟಕ ಇವಾಗ ಆಗಿರ್ಬೋದು. ಎಲ್ಲರೂ ಸ್ಪೈಸಸ್, ತುಂಬಾ ಒಳ್ಳೆ ಸ್ಪೈಸಸ್ ಟು ಮೇಕ್ ಅ ಸ್ಪೈಸಿ ಡಿಶ್. ಸೊ ಸ್ಪೈಸಿ ಡಿಶ್ ಖಂಡಿತವಾಗ್ಲೂ ರುಚಿಯಾಗಿದ್ದೇ ಇರತ್ತೆ. ಬಿಕಾಸ್ ಇದರ ಸಾರಥಿ ಬಂದು ಅರ್ಜುನ, ಸಾರಥಿ ಬಂದು ಸುದೀಪ್ ಅವ್ರು ಆಗಿರೋದ್ರಿಂದ ಇದು ಹೇಗ್ ನಡೆಸ್ಕೊಬೇಕಂತ ಸುದೀಪ್ ಸಂಜನಾ ಸ್ವಾಮಿಗಳು ಆಗ್ಬಿಡ್ತಾಳೆ. ಇನ್ನ ಮಹಾಭಾರತ ತಗೊಂಬಂದು ಯುದ್ಧ ತಗೊಂಬಂದು ಆ ಕಡೆ ಕೌರವರು ಈ ಕಡೆ ಪಾಂಡವರು. ಐ ಆಮ್ ಅ ಬಿಗ್ ಸುದೀಪ್ ಫ್ಯಾನ್. ಅವರು ಏನೇ ಮಾಡಿದ್ರು ತುಂಬಾ ಪರ್ಫೆಕ್ಟ್ ಆಗಿ ಮಾಡ್ತಾರೆ. ಹಿ ಈಸ್ ಅ ಪರ್ಫೆಕ್ಷನಿಸ್ಟ್ ಅಂಡ್ he just knows how to win. ಕರ್ನಾಟಕ ಬುಲ್ಡೋಸರ್ ಇಂದ ಹಿಡಿದು ಬಿಗ್ ಬಾಸ್ ಇಂದ ಹಿಡಿದು ಮಾಣಿಕ್ಯ ಚಿತ್ರದ ತನಕ ಅವ್ರಿಗೆ ಪ್ರತಿ ಒಂದರಲ್ಲೂ ಗೆಲುವೇ ಕಾಣುತ್ತೆ. ವರದ ನಾಯಕ ಎನಿ ಚಿತ್ರ ಅವ್ರಿಗೆ ಗೆಲುವೇ ಕಾಣುತ್ತೆ. ಪ್ಲಸ್ ಗೆಲ್ಲೋದನ್ನ ಚೆನ್ನಾಗಿ ಗೊತ್ತು ಸಂಜನಾ. ಸೊ ಹಾಗಾಗಿ ಐ ಥಿಂಕ್ ಈ ಗೆಲುವಿನ ಈಗ ಕುರುಕ್ಷೇತ್ರವನ್ನು ನೋಡೋದಿಕ್ಕೆ ಈಗ ರೆಡಿ ಆಗಿದ್ದೀವಿ. ಸಂಜನಪ್ಪ ಸನ್ನಿಲಿ ಏನ್ ಮಾಡ್ಬಿಟ್ಟಲೆ ಜಯಕ್ಕನ್ನ ಬಿಟ್ಟಾಳ ನಿನ್ನ. ಜಯಕ್ಕ ನಮ್ಮ ಅಕ್ಕ ಅವರು ವೆರಿ ಬ್ಯೂಟಿಫುಲ್ ಅಂಡ್ ವೆರಿ ನೈಸ್ ಲೇಡಿ. ಬಂದು ಬರೀ ಭಾವನೆಗಳಲ್ಲಿ ಹೇಳ್ಬಹುದು. ಬಟ್ ಯುನೋ ನನ್ಗೂ ಹಾಟ್ ಸಂಜನಾ ಅಂತ ಹೇಳ್ತಾರೆ. ನಾನು ಎಷ್ಟು ಸಿಂಪಲ್ ಅಂತ ನನ್ಗೆ ಗೊತ್ತು. ಸೊ ಹೇಗಾದ್ರೂ ದಟ್ಸ್ ಫೈನ್. ಅಂಡ್ ಐ ಥಿಂಕ್ ಈ ಮಸಾಲಾ ಡಿಶ್ ರೆಡಿ ಆಗೋಗಿದೆ. ಈಗ ಸಂಡೇ ಎಲ್ಲರೂ ಕಾಯ್ತಾ ಇದೀವಿ ಈ ಮಸಾಲಾ ಡಿಶ್ ಅನ್ನು ಟೇಸ್ಟ್ ಮಾಡೋದಿಕ್ಕೆ. ಎಸ್ ಸಂಜನಾ, ಫೈನಲಿ ನೋಡಿದ್ರೆ ಆ ಸಂಭವನೀಯರ ಲಿಸ್ಟ್ ನೋಡಿದ್ರೆ ಒಬ್ಬೊಬ್ಬರದ್ದು ಒಂದು ರೀತಿಯಾದಂತಹ ವ್ಯಕ್ತಿತ್ವ. ನಾನು ಈಗಾಗಲೇ ಹೇಳಿದ ಹಾಗೆ ಒಂದೊಂದು ವ್ಯಕ್ತಿತ್ವಗಳು ಒಟ್ಟಿಗೆ ಸೇರಿದಾಗ ಏನು ಜಟಾಪಟಿ ನಡೆಯುತ್ತೆ, ಏನು ನಡಿಬಹುದು ಬಿಗ್ ಬಾಸ್ ಸೀಸನ್ 2ನಲ್ಲಿ ಅನ್ನೋ ನಿರೀಕ್ಷೆಗಳು ಖಂಡಿತ ಇರುತ್ತೆ. ಸೊ ನೀವು ಈ ಲಿಸ್ಟನ್ನು ನೋಡಿದಾಗ ಸೊ ಜಗಳ ಆಗಿರಬಹುದು, ಗಲಾಟೆ ಆಗಿರಬಹುದು, ಅಥವಾ ಫ್ರೆಂಡ್ಶಿಪ್ ಆಗಿರಬಹುದು, ಏನು ಅನ್ನಿಸ್ತಾ ಇದೆ ಓವರ್ ಆಲ್ ಅದೆಲ್ಲವನ್ನ ನೆನಪಿಸ್ಕೊಂಡಾಗ? ಲಾಸ್ಟ್ ಸೀಸನ್ ಅಲ್ಲಿ ಸ್ವಲ್ಪ ಜಗಳ ಜಾಸ್ತಿ ಆಗಿತ್ತು ತುಂಬಾ ಜನರ ಮಧ್ಯದಲ್ಲಿ. ಅದು ಸ್ವಲ್ಪ ಈಗ ಪಾಸಿಟಿವ್ ಆಗಿದ್ರೆ ಇನ್ನ ಸ್ವಲ್ಪ ಹೆಚ್ಚಾಗಿ ಫ್ಯಾಮಿಲಿ ಆಡಿಯನ್ಸು ಸೇರಿ ಬರ್ತಾರೆ ಅಂತ ನನಗನ್ಸುತ್ತೆ. ಸೊ ಇನ್ನ ಒಂದಷ್ಟು ಪಾಸಿಟಿವ್ ಆಗಿ ನಡಿಬೇಕು ಬಿಗ್ ಬಾಸ್ ಅಂತ ನನಗನ್ಸುತ್ತೆ. ಲಾಸ್ಟ್ ಇಯರ್ ತುಂಬಾ ಸ್ಪೈಸಿ ಗಾಸಿಪ್ ಫುಲ್ ಆಗಿತ್ತು. ಈ ಇಯರು ಆ ಸ್ಪೈಸ್ ಆ ಗಾಸಿಪ್ ಇರಬೇಕು, ಬಟ್ ದೇ ಶುಡ್ ಬಿ ಮೋರ್ ಪಾಸಿಟಿವಿಟಿ. ಇನ್ನ ಜಾಸ್ತಿ ಪಾಸಿಟಿವ್ ಆಗಿ ನಡೆದ್ರೆ ಇಡೀ ಕರ್ನಾಟಕ ನೋಡುತ್ತೆ. ಲಾಸ್ಟ್ ಇಯರ್ ಗಾಸಿಪ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇರೋ ಆಡಿಯನ್ಸ್ ತುಂಬಾ ಜಾಸ್ತಿ ಆಗೋಗಿದ್ರು, ಫ್ಯಾಮಿಲಿ ಆಡಿಯನ್ಸ್ ಸ್ವಲ್ಪ ನಿರಾಶೆ ಆಗೋಗಿದ್ರು. ತುಂಬಾ ಜಗಳ ಆಗೋಗ್ತಾ ಇದೆ, ತುಂಬಾ ತಡ್ಕೊಳ್ದೇ ಆಗ್ತಾ ಇರುವ ಜಗಳ ಆಗೋಗ್ತಾ ಇದೆ ಅಂತ ತುಂಬಾ ಫ್ಯಾಮಿಲಿ ಅವ್ರಿಗೆ ಅನ್ಸಿತ್ತು. ಅದು ಈ ವರ್ಷ ಆಗ್ಬಾರ್ದು ಅಂತ ನನ್ನ ಪ್ರಯತ್ನ. and ನನ್ನ that's my wish. I think the controversy should be slightly less and it should be more love should happen. ಒಂದು ಒಳ್ಳೆ ಲವ್ ಕಪಲ್ ಇರಬೇಕು, ಒಳ್ಳೆ ಪ್ರೀತಿ, ಗುಡ್ ರೊಮ್ಯಾನ್ಸ್ ಶುಡ್ ಹ್ಯಾಪನ್. ನ್ಯಾಷನಲ್ ಬಿಗ್ ಬಾಸ್ ಸಲ್ಮಾನ್ ಖಾನ್ ಅವ್ರ ಬಿಗ್ ಬಾಸ್ ಅಲ್ಲಿ ಗೋಹರ್ ಖಾನ್ಗೆ ಲವ್ ಅಫೇರ್ ಆಗಿತ್ತು. ಸೊ ಆ ಥರ ಒಂದು ಕ್ಯೂಟ್ ಲವ್ ಅಫೇರ್ ಆಗಬೇಕು, ಒಂದು ಕ್ಯೂಟ್ ಲವ್ ಸ್ಟೋರಿ ನಿಜವಾಗ್ಲೂ ಆಗಬೇಕು. ನಟನೆಗೋಸ್ಕರ ಅಲ್ಲ, ನಿಜವಾಗ್ಲೂ ಲವ್ ಆಗಬೇಕು ಅಂತ ನನಗೆ ಅನ್ಸುತ್ತೆ. ಸಂಜನಾ, ಒನ್ ಕ್ವೆಶ್ಚನ್. ಇವಾಗ ಲಿಸ್ಟ್ ನಿಮ್ಮ ಕಣ್ಮುಂದೆ ಇದೆ, ಒಂದು ಸಂಭವನೀಯರ ಪಟ್ಟಿ. ಇದರಲ್ಲಿ ಯಾರು ಹೋದ್ರೆ ಚೆನ್ನಾಗಿರುತ್ತೆ ಸೀಸನ್ಗೆ ಅಂತ ನಿಮ್ಗೆ ಅನ್ಸುತ್ತೆ? ನಿತ್ಯಾನಂದ ದೇವೋ ಭವ. ನಿತ್ಯಾನಂದ ದೇವೋ ಭವ. ಜಯ ನಿತ್ಯಾನಂದ. ಅನ್ನ ಸಂಜೆನನ್ನು ಕಳಿಸ್ಬೇಕು ಬಿಡಿ, ಏನಾದ್ರೂ ನಾನು ಕಾಲ ಕೈ ಹಿಡಿದು ಕಳಿಸ್ತೀನಿ. ಅದು ಇಟ್ಸ್ ಗೋನ್ ಬಿ ಹಿಲೇರಿಯಸ್, ಇಟ್ಸ್ ಗೋನ್ ಬಿ ರಿಯಲಿ ಹಿಲೇರಿಯಸ್ ಅಂತ ನನಗೆ ಅನ್ಸುತ್ತೆ. ಅವರು ಬಂದು ತುಂಬಾ ಪ್ಲೇಯರ್ಸ್ ಹೆಸರು ನನಗೆ ಗೊತ್ತಿದೆ, ನಾನು ಹೇಳಕ್ ಇಷ್ಟಪಡಲ್ಲ. ಆಸ್ ಅ ಕಲಾವಿದೆ ನಾನು ಸಸ್ಪೆನ್ಸ್ ಬ್ರೇಕ್ ಮಾಡಕ್ ಇಷ್ಟಪಡಲ್ಲ. ಸೊ ಐ ಥಿಂಕ್ ನಿತ್ಯಾನಂದ ದೇವೋಭವ ಹೋಗ್ತಾರೋ ಇಲ್ವೋ ಅದು ಕುತ್ಕೊಂಡು ನೋಡ್ಬೇಕು. ಅಂಡ್ ಇಟ್ಸ್ ಗೋಯಿಂಗ್ ಟು ಬಿ ವೆರಿ ಫನಿ. ಗುರುಜಿ ಹೇಗೆ ತುಂಬಾ ಎಂಟರ್ಟೈನ್ಮೆಂಟ್ ಫುಲ್ ಆಗಿದ್ರು, ಈ ಟೈಮ್ ಲೆಟ್ಸ್ ಸಿ ವಾಟ್ ವಿಲ್ ಹ್ಯಾಪನ್. ಲೆಟ್ಸ್ ರಿಯಲಿ ವೇಟ್ ಅಂಡ್ ವಾಚ್ ವಾಟ್ ವಿಲ್ ಹ್ಯಾಪನ್. ಅಂಡ್ ಶಕೀಲಾ ಟಾವೆಲ್ ಬೇಬಿನೂ ಖಂಡಿತವಾಗ್ಲೂ ಇರಬೇಕು ಅಂತ ನನಗೆ ತುಂಬಾ
ಎಕ್ಸೈಟೆಡ್ ಆಗಿದ್ದೀನಿ. ಓಕೆ ಸಂಜನಾ, ಥ್ಯಾಂಕ್ ಯು. ಸೊ ಅಪರ್ಣಾ ಅವರೇ, ನಿಮಗೆ ಇವಾಗ ಸಂಭವನೀಯರ ಪಟ್ಟಿಯಲ್ಲಿ ಯಾರು ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ ಬಿಗ್ ಬಾಸ್ ಸೀಸನ್ 2 ನಲ್ಲಿ ಅಂತ ಅನ್ಸುತ್ತೆ? ಕಷ್ಟ ರೀ, ಈ ತರ ಎಲ್ಲ ನೀವು ಪ್ರಶ್ನೆ ಪತ್ರಿಕೆ ಕೊಡಬಾರ್ದು. ಬಿಗ್ ಬಾಸ್ ತರ ನೀವು ಪ್ರಶ್ನೆ ಕೇಳ್ತೀರಲ್ಲ. ಯಾರು ಅಲ್ಲಿ ಏನಾಗುತ್ತೆ, ಎಂಥವರೇ ಹೋಗ್ಲಿ, ಅಲ್ಲಿ ಏನಾಗುತ್ತೆ, ತಲೆ ಹೇಗೆ ಯೋಚನೆ ಮಾಡುತ್ತೆ. ಬಿಗ್ ಬಾಸ್ ಎಂತೆಂತ ಟಾಸ್ಕ್ ಕೊಡ್ತಾರೆ, ಅದ್ರ ಮೇಲೆ ನಿರ್ಧಾರ ಆಗೋದು, ಎಲ್ಲವೂ ನಿಶ್ಚಯ ಆಗೋದು. ಎಸ್ ಅಪರ್ಣಾ ಅವರೇ, ಧನ್ಯವಾದ ನನ್ನ ಜೊತೆ ಮಾತನಾಡೋದಕ್ಕೆ. ರಿಷಿಕಾ, ಈ ಲಿಸ್ಟಲ್ಲಿ ಯಾರು ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಸೀಸನ್ ನಲ್ಲಿ ಅಂತ ನಿಮ್ಗೆ ಅನ್ಸುತ್ತೆ? ಐ ಥಿಂಕ್ ಐ ನೋ ಇವರು ಸೃಜನ್ ಲೋಕೇಶ್ ಅವ್ರನ್ನ ಐ ಹ್ಯಾವ್ ಸೀನ್ ಹಿಮ್, ಅಂದರೆ ಐ ಹ್ಯಾವ್ ನೋನ್ ಹಿಮ್ ಆಫ್ ಸ್ಕ್ರೀನ್ ಆಲ್ಸೋ. ಸೊ ಅವ್ರು ತುಂಬ ಒಂದು ಕಾಮಿಡಿ ಆಗಿ, ಈವನ್ ರಿಯಲ್ ಲೈಫಲ್ಲೂ ಹಾಗೆ. ಸೊ ಐ ರಿಯಲಿ ವಾಂಟ್ ಟು ವಾಚ್ ಅವ್ರನ್ನೂ ಆ್ಯಂಡ್ ಬುಲೆಟ್ ಪ್ರಕಾಶ್ ಅವರು. ಇವರಿಬ್ಬರ ಕಾಂಬಿನೇಷನ್ ಹೇಗಿರುತ್ತೆ ಅಂತ ಐ ರಿಯಲಿ ವಾಂಟ್ ಟು ವಾಚ್. ಸೊ ರಿಷಿಕುಮಾರ್ ಸ್ವಾಮಿಗಳೇ, ನಿಮ್ಮ ಪ್ರಕಾರ ಯಾರು ಬಿಗ್ ಬಾಸ್ ಈ ಲಿಸ್ಟ್ನಲ್ಲಿ ಯಾರು ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ? ಇಲ್ಲ, ಅಲ್ಲಿರೋರು ಎಲ್ಲರೂ ಹೋದ್ರೂ ಅದ್ರ ಏನು ಅಂದರೆ ಚಾಟಿ ಮತ್ತು ಮೂಗು ದಾರ ವಾಗೆ ಅಂತ ಕರಿತೀವಲ್ಲ, ಕುದುರೆ ಹಿಡಿಯೋದು, ಅದಿರೋದು ಆ ಬಿಗ್ ಬಾಸ್ ಅನ್ನೋವಂಥ ಟೀಮ್ ಕೈನಲ್ಲಿ. ಹಂಗಿದ್ದಾಗ ರಿಷಿಕಾ ಏನೇ ಮಾಡಿದ್ರು ಅದನ್ನು ಹಿಡ್ತಾ ಹಿಡ್ಕೊಳ್ಳೋಕ್ಕೋ, ರಿಷಿಕುಮಾರ್ ಏನೇ ಮಾಡಿದ್ರು ಅದನ್ನು ಹಿಡ್ತಾ ಹಿಡ್ಕೊಳ್ಳೋಕ್ಕೋ, ಬ್ರಹ್ಮಾಂಡ ಏನೇ ಮಾಡಿದ್ರು ಅದನ್ನು ಹಿಡ್ತಾ ಹಿಡ್ಕೊಳ್ಳೋಕ್ಕೋ ಅದ್ರ ಕೈಲಿರುತ್ತೆ. ನೀವು ಯಾರನ್ನ ಕಳಿಸಿ, ನಮ್ಮ ಭಾವನನ್ನೇ ಕಳಿಸಿ, ಅಜಿತ್ ಹನ್ಮಕ್ಕನ ಕಳಿಸಿ, ನೀವು ಯಾರನ್ನೇ ಕಳಿಸಿದ್ರು ಆ ಮನೆ ಒಳಗಡೆ ಏನು ಆಟ ಆಡಿಸ್ಬೇಕು ಅಂತ ಗೊತ್ತೋ ಅದ್ರ ಜೊತೆಗೆ ಸುದೀಪ್ ನಿಂತ್ಕೊಳ್ಳೋ ಅಂಥ ಶೈಲಿ ಇಲ್ಲಿ ದೊಡ್ಡ ನಾವು ಎಲ್ಲ ಸೆಲೆಬ್ರಿಟಿಗಳೇ ಅಂದ್ಕೊಂಡು ಕೂತಿದ್ರು, ತರ ಅಂತಿರ್ತೇವೆ, ಕಾಲು ಏನು ಅನ್ಬಿಡ್ತಾನೆ ಇವಾಗ ಅನ್ನೋವಂಥ ಆ ಫೀಲು ಇವೆಲ್ಲ ಅಲ್ಲಿ ಕಟ್ಟಾಗ್ತಾ ಹೋಗುತ್ತೆ. ಯಾರೇ ಒಬ್ಬ ವ್ಯಕ್ತಿ ನಮ್ಮನ್ನೇನೋ ಅಂತ ಇದ್ದಾನೆ ಅಂತಂದ್ರೆ ನಾವು ಕೂತ್ಕೊಳ್ಳೋ ಅಂಥ ವ್ಯಕ್ತಿಗಳೇ ಆಗಿರಲಿಲ್ಲ. ಅಲ್ಲಿ ಯಾತಕ್ಕೋಸ್ಕರ ಅನ್ನಿಸ್ತಿರುತ್ತೆ ಅಂತಂದರೆ ಅಲ್ಲಿ ಒಬ್ಬ ತಂದೆ ಸ್ಥಾನ ಕೊಟ್ಬಿಟ್ಟಿರ್ತೀವಿ ಆ ವ್ಯಕ್ತಿಗೆ. ಆತ ಹಿಡಿಯೋ ಅಂಥ ಒಂದಿದು, ಮತ್ತು ಸೂಕ್ಷ್ಮವಾಗಿ ಚುಚ್ಚೋ ಅಂಥದ್ದು, ಆ ಸೂಕ್ಷ್ಮವಾಗಿ ಚುಚ್ಚಿ ತೆಗೆದು ಬಿಡ್ತಾನೆ, ಅದು ನಾಳೆ ಬೆಳಿಗ್ಗೆ ಹತ್ಕೊಳ್ಳುತ್ತೆ, ಅದು ಗೊತ್ತಿರಲ್ಲ. ಇದನ್ನೆಲ್ಲ ಮಾಡ್ತಾ ಹೋಗುತ್ತೆ. ಅಂದರೆ ಇದು ಭಾವನನ ಕೈಗೆ ಒಂದು ಲೆಟ್ರ್ ಕೊಟ್ಟಿದ್ದಾರೆ ಒಳಗಿಂದ ತಂದು ಅಂತಂದರೆ ಭಾವನಾ ಸ್ಕ್ರಿಪ್ಟ್ ಓದ್ತಿದ್ದಾಳೆ ಅಥವಾ ಆ್ಯಂಕರ್ ಮಾಡ್ತಿದ್ದಾಳೆ ಅಂತಲ್ಲ, ಅದರಿಂದ 25 ಜನ ಕೆಲಸ ಮಾಡಿದ್ದಾರೆ, ಅದರಿಂದ 100 ಜನ ಕೆಲಸ ಮಾಡಿದ್ದಾರೆ, ಒಟ್ಟು 700-800 ಜನ ಅದರ ಸುತ್ತ ಇರ್ತಾರೆ ಅಂತಂದ್ರೆ ನಂಬ್ತೀರಾ? ಅಷ್ಟು ಜನ ಸೇರಿ ಅದು ಬಿಗ್ ಬಾಸು. ಈಗ ನಾನು ರಿಷಿಕನಿಂದನೋ, ರಿಷಿಕುಮಾರಿಂದನೋ, ಅಥವಾ ಬ್ರಹ್ಮಾಂಡ ಗುರುಗಳಿಂದನೋ, ಲೋಕೇಶಿಂದನೋ, ಪ್ರೇಮ್ ಕುಮಾರಿಂದನೋ, ಇನ್ಯಾರಿಂದನೋ ಅಲ್ಲ ಬಿಗ್ ಬಾಸು. 700-800 ಜನ ಸೇರಿ ಮಾಡ್ತಕ್ಕಂಥ ಒಂದು ದೊಡ್ಡ ಕಾನ್ಸೆಪ್ಟ್ ಅದು. ಹಂಗಿರೋದ್ರಿಂದ ಎಲ್ಲರೂ ಗೆಲ್ತಾರೆ. ಅವ್ರು ಆಸ್ ಅಪ್ಪಣ್ಣ ಅವ್ರು ಹೇಗೆ ಹೇಳಿದ್ರು ಆ ಥರ ನೀವು ಏನೇ ಆಗಿರಿ ರಿಯಲ್ ಲೈಫಲ್ಲಿ, ನೀವು ಆಚೆ ಹೆಂಗೆ ಓಡಾಡ್ಕೊಂಡು ಹೆಂಗಿದ್ರು ಅಲ್ಲಿ ಹುಟ್ಟಾಕುವಂಥ ಟಾಸ್ಕ್ಗಳು, ಅದರಲ್ಲಿ ನೀವು ಅಲ್ಲಿ ಹುಟ್ಕೊಡೋವಂಥ ಸನ್ನಿವೇಶಗಳು, ಇಟ್ ವಿಲ್ ಮೇಕ್ ಯು ಅ ಡಿಫ್ರೆಂಟ್ ಪರ್ಸನ್. ಆಮೇಲೆ ನಿಮ್ಮನ್ನ ಒಳಗಡೆ ಕರೆದ್ಬಿಟ್ಟು ಭಾವನಾ ನೀನ್ ಹಿಂಗೆ ಇರ್ಬೇಕು ಅಂತ ಹೇಳ್ಬಿಟ್ಟಿರ್ತಾರೆ, ನೀನ್ ಎಲ್ಲರ ಮಧ್ಯೆ ಹಂಗೆ ಇರ್ತೀಯ, ಅವರೆಲ್ಲ ಇವಳು ಯಾಕೆ ಹಿಂಗೆ ಆಡ್ತಾವಳು ಇವಾಗ ಅಂತಿರ್ತೀರಾ. ಅಯ್ಯೋ, ಅದು ಕೊಡೋ ಅಂತದ್ದೇ ಅಂತ ಚಿತ್ರ ಅಂತಹ ನಿರೀಕ್ಷೆಗಳು ನಿಮಿಷಕ್ಕೂ ಪ್ರೇಕ್ಷಕರಲ್ಲಿ ಹೆಚ್ಚಾಗ್ತಾ ಇದೆ. ಅಂತಹ ಕುತೂಹಲ ಇನ್ನು 3 ದಿನಗಳ ಕಾಯಲೇಬೇಕು ಯಾರು ಫೈನಲ್ ಆಗಿ ಆ ಲಿಸ್ಟ್ ನಲ್ಲಿ ಇದ್ದಾರೆ ಅಂತ. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ನನ್ನ ಜೊತೆ ಮಾತನಾಡಿದ್ದಕ್ಕೆ. ಪ್ಲೆಜರ್. ಡೆಫಿನೆಟ್ಲಿ ಬಿಗ್ ಬಾಸ್ ಏನೇ ಪ್ರೋಗ್ರಾಮ್ ಆಗಿದ್ರು ವಿ ಆರ್ ಆಲ್ರೆಡಿ ಅಸೋಸಿಯೇಟೆಡ್ ವಿತ್ ಇಟ್, ಸೊ ಬರಲೇಬೇಕಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ, ಇನ್ನು 3 ದಿನಗಳು ಮಾತ್ರ ಬಾಕಿ ಇದೆ. ಬಿಗ್ ಬಾಸ್ ಸೀಸನ್ 2 ನಲ್ಲಿ ಯಾವೆಲ್ಲ ಸ್ಪರ್ಧಿಗಳು ಕಾಣಿಸ್ಕೊಳ್ತಾರೆ ಅನ್ನುವಂತಹ ನಿರೀಕ್ಷೆ ಖಂಡಿತ ನಮ್ಮಲ್ಲೂ ಇದೆ. ಸಂಭವನೀಯರ ಪಟ್ಟಿ ನಾವಂತೂ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಕೇವಲ ಇನ್ನು 3 ದಿನಗಳು ಮಾತ್ರ ಬಾಕಿ ಇದೆ. ಇದೇ ಕುತೂಹಲದೊಂದಿಗೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.